ಎಸ್ ಸ್ಪಂದನ ಅವರೇ ಹೇಳಿ. ಹೋದ ವಾರನೇ ಬರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದಕ್ಕೆ ಸಾಕ್ಷಿ ಎಂಬಂತೆ ಮಾಳು ಅವ್ರು ಕೊಟ್ಟಿರುವಂತಹ ಒಂದು ಹೇಳಿಕೆ ಸಾಕಷ್ಟು ಸೌಂಡ್ ಮಾಡ್ತು. ಅವರು ಅಣ್ಣ ಅಣ್ಣ ಅಂತ ಅನ್ಕೊಂಡು ಅಣ್ಣ ತಂಗಿ ಥರ ಇದ್ದಂಥವ್ರು ಈ ಥರ ಹೇಳಿಕೆ ಕೊಡ್ತಾರೆ ಅಂತ ಅನ್ಕೊಂಡಿದ್ರ ನೀವು? ಮಾಳು ಅವ್ರು ಕೊಟ್ಟಿರುವಂತಹ ಹೇಳಿಕೆ ನೋಡಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಜನರ ಕಮೆಂಟ್ಸ್ ಅನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ? ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾಡೋಣ ಬಂದು ಈ ತರ ಮಾತಾಡಿರ್ತಾರೆ ಅಂತ ಕ್ಲೂ ಕೂಡ ಇಲ್ಲ. ಬಿಕಾಸ್ ನಾವ್ ಅಲ್ಲಿ ಇದ್ದಾಗ ಒಂದೊಂದು ಕ್ಲೂ ಇರುತ್ತಲ್ಲ, ಓಕೆ ಇವ್ರು ಹೋದಾಗ ಹಿಂಗ್ ಮಾತಾಡಿರ್ಬೋದು ಅಂತ ಅದನ್ನ ಮಾತಾಡ್ತಿದ್ವಿ. ಬಟ್ ಮಾಡೋಣ ಹಿಂಗೆ ಹೇಳಿರ್ತಾರೆ. ಆಮೇಲೆ ನಾನು ನೋಡ್ತಿದ್ದೆ ಯಾರು ವಿನ್ ಆಗ್ಬೇಕು ಅಂದ್ರೆ ಯಾರು ವಿನ್ ಆಗಂಗಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ಅವ್ರು ಇನಿಷಿಯಲಿ ಬಂದಾಗ ನಂದು ಅವ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ನನ್ಗೆ ಲಾಸ್ಟ್ ವರ್ಗು ಐ ಫೆಲ್ಟ್ ಚೆನ್ನಾಗೇ ಇತ್ತು ಅಂತ. ನನಗೆ ಗೊತ್ತಿಲ್ಲ ಇದ್ ಮಧ್ಯೆ ಅವ್ರಿಗೆ ಏನ್ ಫೀಲ್ ಆಯ್ತು ಅಂತ. ನಾನು ನಾಮಿನೇಟ್ ಮಾಡ್ತೀನಿ ಒಂದ್ ವೀಕ್ ಅವ್ರನ್ನ. ಒಂದ್ ವೀಕ್ ಕಳಪೆರು ಕೊಡ್ತೀನಿ, ಒಂದ್ ವೀಕ್ ನಾಮಿನೇಟ್ ಮಾಡ್ತೀನಿ. ಐ ಥಿಂಕ್ ಅದು ಅವ್ರಿಗೆ ಎಫೆಕ್ಟ್ ಆಯ್ತೇನೋ ಅಂತ ಅವ್ರು ಮಾತಾಡಿದ್ ನೋಡಿ ಅಂತ ಫೀಲ್ ಆಯ್ತು. ಬಟ್ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಲ್ಲ, ಅದನ್ನ ಒಳಗಡೆನೆ ಹೇಳ್ಬೋದಿತ್ತು. ಹೇಳಿದ್ರೆ ಅವ್ರು ಇನ್ನೂ ಟಾಪ್ 5ಗೂ ಹೋಗ್ತಿದ್ರು ಅಂತಾನು ಅನಿಸ್ತು. ಯಾಕಂದ್ರೆ ಒಳಗಡೆ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಇರ್ಲಿಲ್ಲ, ಹೇಳ್ತಿರ್ಲಿಲ್ಲ ಏನನ್ನು. ಅವ್ರು ಕೊಟ್ಟಿರುವಂತ ಹೇಳಿಕೆ ಒಂದು ನಿಮ್ ಬಗ್ಗೆ ಆಗಿರ್ಬೋದು ಅಂಡ್ ಗಿಲ್ಲಿಯ ಬಗ್ಗೆ ಆಗಿರ್ಬೋದು, ಅಂಡ್ ಅದ್ರ ಜೊತೆಗೆ ಟಾಪ್ 5 ಯಾರು ಬರ್ತಾರೆ ಅಂತಂದ್ರೆ ನನ್ಗೆ ಯಾರು ಅನ್ಸಿಲ್ಲ ಅಂತ ಹೇಳಿದ್ರು. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಕಮೆಂಟ್ಸ್ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಜನ, ಸೊ ಬಿಗ್ ಬಾಸ್ ಮನೇಲಿ ಏನು ದಬ್ಬಾಕಿಲ್ಲ, ಹೊರಗಡೆ ಬಂದು ಕಿರ್ಚಾಡಿದ್ರೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಮಾಡಿದ್ರೆ ನೀವು ಜನ ಇನ್ನೊಂದಷ್ಟು ಓಟನ್ನ ಹಾಕ್ತಿದ್ರು, ಇನ್ನೊಂದಷ್ಟು ದಿನ ನೀವು ಇರ್ಬೋದಿತ್ತು ಅಂತ ಹೇಳಿದ್ರು. ಸೊ ಅವ್ರಿಗೆ ಕೊಟ್ಟಿರುವಂತಹ ಹೇಳಿಕೆ ಅವ್ರಿಗೆ ಮುಳ್ಳಾಗಿದೆ ಅಂತ ಅನ್ಸುತ್ತೆ ನನ್ಗೂನು. ಯಾಕೆ ಅಂದ್ರೆ ಒಳಗಡೆ ಕಾಂಟ್ರಾಸ್ಟ್ ಆಗಿ ಮಾತಾಡ್ತಿದ್ರು ಅವರು. ಒಂಥರ ಜೆನ್ಯೂನ್ ಆಗಿ ಮಾಡೋಣ, ತುಂಬಾ ಒಳ್ಳೆ ಪರ್ಸನ್, ಅದು ಹೌದು, ನಾವು ಅದ್ ಅನ್ಕೋತಿದ್ವಿ. ಬಟ್ ಶೋ ಅಂತ ಅಂದ್ಮೇಲೆ ನಮ್ದೇನ್ ಅಭಿಪ್ರಾಯ ಇದೆ, ಒಳ್ಳೆಯವರಾಗಿ ನಮ್ಮ ತರದಲ್ಲೇ ವ್ಯಕ್ತಪಡಿಸ್ಬೋದಿತ್ತು. ಅವ್ರು ಅದನ್ನ ವ್ಯಕ್ತಪಡಿಸ್ತಿರ್ಲಿಲ್ಲ. ಏನ್ ಅನ್ಸುತ್ತೆ ಕಿರ್ಚಾಡೆ ಹೇಳ್ಬೇಕು ಅಂತೇನಿಲ್ಲಲ್ಲ, ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೋದಿತ್ತು. ಬಟ್ ಅದನ್ನ ಅವ್ರು ಮಾಡ್ತಿರ್ಲಿಲ್ಲ. ಸೊ ಅವಾಗ ನಮ್ಗೆಲ್ಲೋ ಹೊರಗಡೆ ಬಂದ್ಮೇಲೆ ಯಾಕೆ. ಅಂಡ್ ಗಿಲ್ಲಿನ ಒಂದು ವಾರ ನಾಮಿನೇಟ್ ಮಾಡುವಾಗ್ಲೂ ಅವ್ರು ಅದನ್ನೇ ಹೇಳ್ತಾರೆ, ಅಂದ್ರೆ ಇದು ಕಾಮಿಡಿ ಶೋ ಅಲ್ಲ, ಕಾಮಿಡಿ ಮಾಡ್ತಾನೆ ಅಂತ. ಅವನು ಅದಕ್ಕೆ ಅದನ್ನೇ ಹೇಳ್ತಾನೆ, ಇದು ಸಿಂಗಿಂಗ್ ಶೋ ಅಲ್ಲ, ಮತ್ತೆ ನೀವು ಬರೀ ಯಾಕೆ ಹಾಡು ಹೇಳ್ತೀರಾ ಅಂತ ಅನ್ನೋ ತರ ಹೇಳ್ತಾನೆ. ಸೊ ಅವಾಗ ಅವ್ರು ಏನು ಅದಕ್ಕೆ ರಿಪ್ಲೈ ಕೊಡಲ್ಲ. ಅವ್ರ ಸ್ಟ್ಯಾಂಡ್ ಅವಾಗ್ಲೂ ಅವ್ರು ತಗೋಬೋದಿತ್ತು. ಅದು ಹೊರಗಡೆ ತಗೊಳೋದಕ್ಕಿಂತ ಐ ಡೋಂಟ್ ನೋ, ಅವ್ರಿಗೆ ಹೊರಗಡೆ ಬಂದ ತಕ್ಷಣ ಅದು ಹಿ ಫೆಲ್ಟ್ ದ್ಯಾಟ್ ಅದಕ್ಕೆ ಹಂಗೆ ಮಾತಾಡಿದ್ರು, ಅಥವಾ ಒಳಗಡೆನೂ ಫೀಲಿಂಗ್ ಇತ್ತ, ಕಾನ್ಫಿಡೆನ್ಸ್ ಇರ್ಲಿಲ್ವಾ ಗೊತ್ತಿಲ್ಲ. ಬಟ್ ಫ್ಯಾನ್ ಬೇಸ್ ಅಂತೂ ಮಾಡೋಣ ತುಂಬಾ ಇದಾರೆ ಅಂತ ನಮ್ಗೆ ಫೀಲ್ ಆಗ್ತದೆ. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ್ದ ವಾರ ಕೂಡ ಜನಗಳ ಬಂದು ಓಟ್ ಹಾಕಿರ್ತಾರೆ, ಮನೆ ಒಳಗಡೆ ಬಂದು ಅದಕ್ಕೆ ಆಗಿರ್ತಾರೆ. ಸೊ ಜನ ವೋಟ್ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಬಟ್ ಅವರು ಇನ್ನೂ ಕಾನ್ಫಿಡೆಂಟ್ ಆಗಿ ಆಡ್ಬೋದಿತ್ತು. ಎಸ್, ಹಾಗೇನೆ ಲಕ್ ಅನ್ನೋದು ಒಂದ್ಸಲ ಆಗುತ್ತೆ, 2 ಸಲ ಆಗುತ್ತೆ, ಬಟ್ ಪ್ರತಿ ಸಲ ಕ್ಯಾರಿ ಆಗಬೇಕು ಅಂದ್ರೆ ಆಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಅದ್ರ ತಕ್ಕಂಗೆ ನಮ್ಮ ಹಾರ್ಡ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 99 ದಿನಗಳ ಕಾಲ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಜರ್ನಿಯನ್ನ ಮಾಡಿದ್ದಾರೆ ಅಂತಂದ್ರೆ, ಸೊ ಎಲ್ಲೂ ಕೂಡ ಹೊರಗಡೆ ನಿಮ್ಮ ಆಟವನ್ನ ತೋರಿಸಿಲ್ವಾ, ಅಥವಾ ಇಲ್ಲ ಅಂತಂದ್ರೆ ನೀವು ಆಟನೇ ಆಡಿಲ್ವಾ, ಬರೀ ಟಾಸ್ಕ್ ಬುಕ್ ಓದೋದ್ ಬಿಟ್ರೆ ಬೇರೆ ಏನು ಮಾಡಿಲ್ವಾ ಅನ್ನುವಂಥದ್ದು ಕರ್ನಾಟಕ ಜನರ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕು ನೀವು ಎಷ್ಟು ಕೊಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಬಿಕಾಸ್ ಆಸ್ ಎ ಕಂಟೆಸ್ಟೆಂಟ್ ಆಗಿ ಅಲ್ಲೇನೇನಿರುತ್ತೆ, ಸಿಚುವೇಶನ್ಸ್, ಒಬ್ಬೊಬ್ಬರ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇವಾಗ ಎಲ್ಲರೂ ಡಿಫ್ರೆಂಟ್ ಪರ್ಸನಾಲಿಟಿನೇ, ಎಲ್ಲರೂ ಒಂದೇ ತರ ಇರಕ್ ಸಾಧ್ಯನೇ ಇಲ್ಲ. ಮನೇಲಿ ಎಲ್ಲ 13 ಮೆಂಬರ್ಸ್ ಇದ್ವು, 18 ಮೆಂಬರ್ಸ್ ಇದ್ವು, ಎಲ್ಲರೂ ಡಿಫ್ರೆಂಟ್ ಪರ್ಸನಾಲಿಟಿನೇ ಅಲ್ಲಿ ಇರ್ತಾರೆ. ಅಂಡ್ ಹೋದಾಗ ನಾನು ಹೇಳ್ದಂಗೆ ನಾನು ಕಾನ್ಫಿಡೆಂಟ್ ಆಗಿ ಹೋಗಿದ್ದೆ. ಬಟ್ ಆ ಜಂಟಿ ಅಂತನೋ ಇನ್ನೊಂದಂತನೋ ಅದು ಚೇಂಜ್ ಆಗ್ತಾನೆ ಹೋಯ್ತು. ಒಂದೊಂದಿನ ಲೋ ಕಾನ್ಫಿಡೆಂಟ್ ಫೀಲ್ ಮಾಡ್ತಿದೆ, ಆಮೇಲೆ ಐ ಯೂಸ್ ಟು ಟೇಕ್ ಇಟ್ ಅಪ್ ಅಗೇನ್, ಆ ಥರನೇ ಫೀಲ್ ಆಗ್ತಿತ್ತು. ಬಟ್ ಲಕ್ಕಿಂದ ಇಷ್ಟು ವಾರ ಅದು ಯಾವಾಗಲೂ ಲಕ್ ಫೇವರ್ ಮಾಡಕ್ ಸಾಧ್ಯನೇ ಇಲ್ಲ. ಆ್ಯಂಡ್ ನಾನು ಮನೆಯೊಳಗಡೆ ಯಾರು ನನ್ನ ನಾಮಿನೇಟ್ ಮಾಡಿದಾಗ್ಲೂ ಅಥವಾ ಏನು ಮಾಡಿದಾಗ್ಲೂ ನಾನು ಕಾರಣಗಳನ್ನ ಕೇಳ್ತಿದ್ದು. ಆ್ಯಂಡ್ ನಾನು ಕೊಡೋ ಕಾರಣಗಳಿಗೆ ಅಷ್ಟು ಜಗಳಗಳು ಆಗ್ತಿರ್ಲಿಲ್ಲ. ದಟ್ಸ್ ಬಿಕಾಸ್ ನಾನು ಆನ್ ಪಾಯಿಂಟೇ ಹೇಳ್ತಿದ್ದೆ. ಆ್ಯಂಡ್ ಎಷ್ಟೊಂದ್ಸಲಿ ನಾನು ಹೇಳ್ತಿದ್ದೆ, ಸುಮ್ಮನೆ ಅವ್ರು ಹಿಂಗೆ ಅದಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಕಂಟೆಸ್ಟೆಂಟ್ಸ್ ಜೊತೆ ನನಗೆ ವೈಬ್ ಮ್ಯಾಚ್ ಆಗ್ತಿರ್ಲಿಲ್ಲ ಅಂದ್ರೂ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿರ್ಲಿಲ್ಲ, ಬಿಕಾಸ್ ನನ್ನ ಹತ್ರ ಕಾರಣ ಇರಲಿಲ್ಲ ಅಂತ. ಈ ಥರದ ಕಾರಣಗಳಿಗೆ ನಾನು 99 ಡೇಸ್ ಇದ್ದಿದ್ದು. ಏನೂ ಮಾಡಿದೆ, ಅಷ್ಟು ದಿನ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಎಲ್ಲರೂ ಇವಾಗ ಒಬ್ರ ಬಗ್ಗೆ ಏನೋ ಒಪಿನಿಯನ್ ಕೊಡಬೇಕು ಅಂದಾಗ ಹೇಳ್ತಾರೆ. ಅದು ಫಾರ್ ಎಕ್ಸಾಂಪಲ್ ಇವಾಗ ರಾಶಿಕಾ ಸ್ಟಾರ್ಟಿಂಗ್ ಅವಳು ನನಗೆ ಕೊಟ್ಟಿದ್ದ ಒಪಿನಿಯನ್ಗೂ ಲಾಸ್ಟ್ ವೀಕ್ ಉತ್ತಮ ಕೊಡುವಾಗ ಒಪಿನಿಯನ್ಗೂ ಅವಳು ಚೇಂಜ್ ಆಗಿಲ್ಲ. ಅವಳದನ್ನ
ಏನೋ ನಂಗೆ ಫೀಲ್ ಮಾಡಿಸಿದ ರೀತಿ ಲಾಸ್ಟ್ ವೀಕಲ್ಲಿ ಅದನ್ನೇ ಆಮೇಲೆ ಟಾಸ್ಕ್ದವಳು ಪ್ರೀವಿಯಸ್ಲಿ ಹೇಳಿದ್ದಕ್ಕೂ ಅವಳ ಎಫರ್ಟ್ಸ್ ಎಷ್ಟಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸಿದ್ಲು. ಅವಳೇ ಕಾಂಟ್ರಾಸ್ಟ್ ಆಗಿ ಹೇಳ್ತಾಳೆ. ಸೊ ಐ ಥಿಂಕ್ ಅಲ್ಲೆಲ್ಲೋ ಅವಳು ಕೊಟ್ಟಿದ್ದನ್ನ ಅವಳಿಗೆ ರಿಯಲೈಸ್ ಆಯ್ತು ಅಥವಾ ನೋಡಿದ್ಲು ಅಂತ ಅನಿಸ್ತು. ಸೊ ಅದೇ ತರ 99 ಡೇಸ್ ಇರ್ಬೇಕು ಅಂದ್ರೂ ಏನೋ ಮಾಡಿರೋದಕ್ಕೆ ಇರೋದು. ಲಕ್ ಅಂತೂ ಯಾವಾಗ್ಲೂ ಫೇವರ್, ಅದು ಆ ಮನೇಲಿ ಫೇವರ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದ್ಯಾ ಅಂತ, ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ. ಹೊರಗ್ ಬರುವಾಗ ಅನ್ಸ್ತು ಆಕ್ಚುಲಿ ಇದೇನೋ. ರಕ್ಷಿತಾ ಒಂದು ಶಾಕಿಂಗ್ ಆಗಿ ವೀಕೆಂಡೇ ಗೊತ್ತಾಗಿದೆ. ಅಂದ್ರೆ ಹೇಳಿರ್ತಾಳ ಅವಳು ನಮ್ ಜೊತೆನೋ, ನಂಗೆ ಇಲ್ಲಿ ತರ ಇರೋ ಹುಡ್ಗ ಇಷ್ಟ, ಕಿತಾಪತಿ ಮಾಡ್ಬೇಕು, ಆ ತರ ಫನ್ ಇರ್ಬೇಕು ಅಂತ ಹೇಳಿರ್ತಾಳೆ. ಬಟ್ ಆಮೇಲೆ ಅವಳು ಪೊಸೆಸಿವ್ ಇದ್ದಾಳೆ ಅಂತ ನಮ್ಗೆ ಗೊತ್ತಿರುತ್ತೆ. ಬಾಗಿಲಿ ಮಾತಾಡೋಣ, ಬಾ ರಘು ಸರ್ ಮಾತಾಡೋಣ ಅಂತ ಕರ್ಕೊಂಡೋಗಿ ಮಾತಾಡೋದು, ಅಥವಾ ನಾವು ಮಾತಾಡ್ಬೇಕಾರೆ ರಘು ಸರ್ ಜೊತೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನೀವು ಹುಡುಗಿರಿದ್ರೆ ಅಂತ ಹೇಳೋದು, ಅದೆಲ್ಲ ಮಾಡಿದಾಗ ಅನ್ಸ್ತಿತ್ತು. ಬಟ್ ಇಷ್ಟು ಸೀರಿಯಸ್ ಆಗಿದೆ ಅಂತ ವೀಕೆಂಡ್ ಅಲ್ಲೇ ಗೊತ್ತಾಗಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.